ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾವು ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬ ಇಂಪಾರ್ಟೆಂಟ್ ಚರ್ಚೆಯೊಂದನ್ನು ತಂದಿದ್ದೀನಿ. ಅದು ಏನು ಅಂದರೆ, ನಮ್ಮನ್ನು ನಾವು ಯಾವಾಗಲೂ ಕ್ವಶನ್ ಮಾಡ್ಕೊಬೇಕು. ನಾನು ನಿರಂತರವಾಗಿ ಹಣದ ಪರವಾಗಿ ಆಲೋಚನೆಗಳು ಇದೆಯಾ ನನಗೆ ಅಂತ ಯೋಚನೆ ಮಾಡಬೇಕು. ಹೌದು, ನಾನು ಯಾವಾಗಲೂ ಹಣದ ಆಲೋಚನೆಗಳಲ್ಲೇ ಇರ್ತೀನಿ ಅಂತ ನಿಮಗೆ ನೀವೇ ಸಮಾಧಾನ ಮಾಡ್ಕೊಬೇಕು. ಈ ಹಣ ಅನ್ನೋದು ಆನಂದವನ್ನು ತಂದುಕೊಡ್ತಾ ಇದೆ ನನಗೆ ಅಂತ ಅನುಭವ ತಗೋಬೇಕು. ಹೌದು, ಇದು ಎಲ್ಲಿವರೆಗೂ ಸತ್ಯ ಅನ್ನೋದನ್ನು ಆಲೋಚನೆ ಮಾಡಬೇಕು. ನೀವು ಇದನ್ನು ಎಲ್ಲಿವರೆಗೂ ಯೋಚನೆ ಮಾಡ್ತಿರೋ, ನಿಜವಾಗ್ಲೂ ಆತ್ಮಸಾಕ್ಷಿಯಾಗಿ ನಿಮ್ಮ ಎದೆ ಮೇಲೆ ಕೈ ಇಟ್ಕೊಂಡು ಅದನ್ನು ರಿಯಲೈಸ್ ಮಾಡ್ಕೊಬೇಕು. ನಾನು ಎಷ್ಟು ಮಾತ್ರ ಹಣದ ಪರವಾಗಿ ಯೋಚನೆ ಮಾಡ್ತಿದ್ದೀನಿ ಪ್ರತಿನಿತ್ಯ ಅಂತ ಕ್ವಶನ್ ಮಾಡ್ಕೊಬೇಕು. ಈ ಹಣ ಸಂಪತ್ತು ಅನ್ನೋದು ಒಂದು ಜೀವ ಆಗೋಗಬೇಕು ನಮ್ಮಲ್ಲಿ. ಅಂದರೆ ಈಗ ನಮಗೆ ಏನು ಜಾಸ್ತಿ ನೀಡು ಆಕ್ಸಿಜನ್ ಥರ ಆಗೋಗಬೇಕು. ಈ ಹಣ ಸಂಪತ್ತು ಅನ್ನೋದು, ಈ ಹಣ ಸಂಪತ್ತನ್ನು ನಮಗೆ ಆಕ್ಸಿಜನ್ ಅಂತ ಕನ್ಸಿಡರ್ ಮಾಡ್ಕೊಬೇಕು. ಸೊ ಈ ಹಣ ಸಂಪತ್ತು ಅನ್ನೋದು ಆಕ್ಸಿಜನ್ ಥರ ನಾವು ಕನ್ಸಿಡರ್ ಮಾಡ್ಕೊಬೇಕು. ಜೀವನದಲ್ಲಿ ನಾವು ನಮಗೆ ಬೇಕಾಗಿರೋ ಈ ಆಕ್ಸಿಜನ್ ಏನಿರುತ್ತೆ ಅದು ಒಂದು ಭಾಗ ಆದರೆ, ಈ ಹಣ ಸಂಪತ್ತನ್ನು ಅಷ್ಟೇ ವ್ಯಾಲ್ಯುಬಲ್ ಆಗಿ ನಾವು ನೋಡೋದ್ರಿಂದ ಈ ಎರಡು ಭಾಗಗಳಿದ್ರೇ ನಮ್ಮ ಜೀವನ ಅನ್ನೋದು ನಾವು ಇಲ್ಲಿ ಒಪ್ಕೊಂಡ್ಬಿಡಬೇಕು. ನಮಗೆ ನಾವು ಈ ಸೆಂಟೆನ್ಸಲ್ಲಿ ಯಾವಾಗಲೂ ಹೇಳ್ಕೊತಾ ಇರಬೇಕು, ಹಣ ಸಂಪತ್ತೇ ನನ್ನ ಜೀವ, ನನ್ನ ಜೀವನ ಸಾಗಿಸೋದಕ್ಕೆ ಮೇಯ್ನ್ ಇಂಪಾರ್ಟೆಂಟಾಗಿ ಬೇಕಾಗಿರೋದೇ ಹಣ ಸಂಪತ್ತು. ನಾವು ಏನು ಮಾಡ್ತಾಯಿದ್ದೀವಿ ಅನ್ನೋದು ಅಂತರಂಗದಲ್ಲಿ ನಾವು ಏನೇ ಮಾಡ್ತಾಯಿದ್ರು, ಫಾರ್ ಎಕ್ಸಾಂಪಲ್ ನೀವೇನೋ ಬ್ಯುಸಿ ಇರ್ತೀರ, ಯಾವುದೋ ಒಂದು ಫಂಕ್ಷನಲ್ಲಿ ಇರ್ತೀರ, ಅಥವಾ ಏನೋ ಒಂದು ಕೆಲಸ ಮಾಡ್ತಾ ಇರ್ತೀರ, ಬೇರೆಯೊಬ್ಬರ ಹತ್ರ ಮಾತಾಡ್ತಾ ಇರ್ತೀರ, ಏನೋ ಒಂದು ಪಾರ್ಟಿಸಿಪೇಟ್ ಮಾಡ್ತಾ ಇರ್ತೀರ, ಆದರೆ ಒಳಗಡೆ ನಿಮಗೆ ಗೊತ್ತಿಲ್ಲದೆ, ನಿಮಗೆ ಅರಿವಿಲ್ಲದೆ ತಾನಾಗಿ ತಾನು ಒಂದು ಹನಿ ಬಿ ಒಳಗಡೆ ಜುಯಿ ಅಂತ ನಿಮಗೆ ಸೌಂಡ್ ಮಾಡ್ತಾಯಿದ್ರೆ ಹೆಂಗಿರುತ್ತೆ ಅಂದರೆ, ಒಂದು ಬ್ಲಡ್ ಫ್ಲೋ ಆಗೋ ಸೌಂಡು ನಿಮಗೆ ಆವಾಗವಾಗ ಗೊತ್ತಾಗಬಹುದು. ಅಂದರೆ ಒಳಗಡೆ ನಮಗೆ ಹಸಿವಾಗೋದು ಗೊತ್ತಾಗುತ್ತೆ, ನೀರು ಹರಿತಾ ಇರೋ ಥರ ಸೌಂಡ್ ಕೇಳಿಸುತ್ತೆ ನಮಗೆ. ಸೊ ಆ ರೀತಿ ಈ ಹಣದ ಆಲೋಚನೆಗಳು ಸಹ, ಹಣ ಸಂಪತ್ತು ಬಗ್ಗೆ ನಾವು ಯೋಚನೆ ಮಾಡೋದು ಸಹ ಒಂದು ಜಿಜಿಂಬೆ ಆಗಲಿ, ಒಂದು ಹನಿ ಬಿ ಹಾಡು ಹಾಡ್ತಾ ಅದು ರಾಗ ಹೇಗೆ ಹೊರಗಡೆ ಬಿಡುತ್ತೋ ಆ ರೀತಿ ಒಳಗೊಳಗೆ ನಾವು ಆ ರಾಗವನ್ನು ಕೇಳಿಸ್ಕೊಬೇಕಾಗ್ತಾ ಇರುತ್ತೆ. ಯಾವಾಗಲೂ ಅಷ್ಟೇ ಅದ್ರ ಪರವಾಗಿ ನಾವು ಅದನ್ನು ಕೇಳಿಸ್ಕೊತಾ ಇದ್ದರೆ ಏನಾಗುತ್ತೆ, ನಾವು ಏನೇ ಕೆಲಸ ಮಾಡ್ತಾಯಿದ್ರು ಹಣದ ಆಲೋಚನೆಗಳಿಂದ ನಾವು ಹೊರಬರೋದಕ್ಕೆ ಸಾಧ್ಯ ಇರೋದಿಲ್ಲ. ಯಾವಾಗಲೂ ಅಂಟ್ಕೊಂಡಿರ್ತೀವಿ. ಫಾರ್ ಎಕ್ಸಾಂಪಲ್ ಹೇಗೆ ಅಂದರೆ, ಈಗ ಒಂದು ತಾಯಿ ಒಂದು ಮಗುವನ್ನು ಎಷ್ಟೇ ನಿದ್ದೆ ಮಾಡ್ತಾಯಿದ್ರು ಅವಳು ಮಗು ಹಿಂಗೆ ಕದಲೋಷ್ಟಕ್ಕೆ ಅವ್ರಿಗೆ ಎಚ್ಚರಿಕೆ ಆಗುತ್ತೆ, ತಾನಾಗಿ ತಾನು ಮಗುನ ಬಿಗಿಯಾಗಿ ಇಟ್ಕೊತಾರೆ. ಆ ರೀತಿ ನೀವು ಯಾವುದೇ ಸಿಚುವೇಷನಲ್ಲಿ ಇದ್ದರೂ ಸಹ ಹಣದ ಸಂಪತ್ತು ಆಲೋಚನೆಗಳಿಂದ ದೂರ ಇರಲೇಬಾರ್ದು, ಯಾವಾಗಲೂ ಅಂಟ್ಕೊಂಡಿರಬೇಕು. ನಿಮಗೆ ಅದೇ ಒಂದು ಪ್ರಪಂಚ ಆಗೋಗಬೇಕು. ನಿಮ್ಮ ಇನ್ನರ್ ಮೈಂಡ್ ಏನಿದೆ ಅಂತರಾಳದಲ್ಲಿ ಯಾವಾಗಲೂ ಹಣ ಸಂಪತ್ತು ಬಗ್ಗೆ ಆಲೋಚನೆಗಳನ್ನೋದು ಇರಲೇಬೇಕಾಗ್ತದೆ. ಇದು ಏನು ಅಂದರೆ, ನಮಗೆ ಗೊತ್ತಿಲ್ಲದೆ ನಡೀತಾ ಇರೋ ಒಂದು ಪ್ರಕ್ರಿಯೆ ಆಗೋಗಬೇಕು. ಈ ಚರ್ಯೆ ಅಂದರೆ ಈ ಒಂದು ಕ್ರಿಯೆ ಏನಿದೆ, ಹಣ ಸಂಪತ್ತು ಜೊತೆ ನಮ್ಮ ಸಂಬಂಧನ ಒಳ್ಳೆ ಬಳ್ಳಿಗಳಂಗೆ ಅಲ್ಕೊಂಡು ಹೋಗ್ಬಿಡುತ್ತೆ. ಈ ಸೆಂಟೆನ್ಸ್ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊತೀನಿ. ಯಾಕೆಂದರೆ ನಾವು ನಿರಂತರವಾಗಿ ಈ ಸಂಪತ್ತು ಪರವಾಗಿ ನಾವು ಆಲೋಚನೆಗಳನ್ನ ಏನು ಮಾಡ್ತಾ ಇರ್ತೀವಿ, ಜೀವನದಲ್ಲಿ ಅದ್ಭುತವಾದ ಒಂದು ಇನ್ವೆಸ್ಟ್ಮೆಂಟ್ ಅಂತ ಹೇಳಬಹುದು. ಈ ರೀತಿ ನಾವು ಯಾವಾಗಲೂ ಅದಕ್ಕೆ ಅಂಟ್ಕೊಂಡು ಅದ್ರ ಪರವಾಗಿ ನಾವು ಯೋಚನೆ ಮಾಡ್ತಾ ಇದ್ದರೆ ನಾವು ಅದೇ ಒಂದು ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಕೊಬೋದು, ನಮಗೆ ಜೀವನಕ್ಕೆ ಬೇಕಾಗಿರೋ ಇನ್ವೆಸ್ಟ್ಮೆಂಟ್. ಇಲ್ಲಿ ಇನ್ನೂ ಒಂದು ಎಕ್ಸಾಂಪಲ್ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಪ್ರತಿ ಕ್ಷಣ ನಮ್ಮ ಮನಸ್ಸಲ್ಲಿ ಏನು ಬರುತ್ತೆ ಭಾವನೆಗಳಾಗಿರಬಹುದು, ಅದನ್ನು ನಾವು ಗಮನಿಸ್ತಾ ಇರಬೇಕು. ನಮಗೆ ನಾವೇ ಕ್ವಶನ್ ಮಾಡ್ಕೊಬೇಕು. ಹೇಳಿದ್ನಲ್ಲ, ಎಲ್ಲಿ ಇನ್ನರ್ ಮೈಂಡ್ಗೆ ಕಮ್ಯುನಿಕೇಟ್ ಆಗೋದು ನಾನಿಲ್ಲಿ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ನಿಮಗೆ ನೀವೇ ಕ್ವಶನ್ ಮಾಡ್ಕೊಳ್ಳಿ, ಅದನ್ನು ಸಮಾಧಾನ ಸಹ ನಿಮ್ಮೊಳಗೆ ನೀವು ಕಮ್ಯುನಿಕೇಟ್ ಮಾಡ್ಕೊತಾ ಇರಿ. ಈ ರೀತಿ ಮಾಡೋದ್ರಿಂದ ಇನ್ನರ್ ಮೈಂಡ್ ಜೊತೆ ನಮಗೆ ಸಂಬಂಧ ಅನ್ನೋದು ಹೆಚ್ಚಾಗುತ್ತೆ, ಅದು ಸ್ಟ್ರಾಂಗ್ ಆಗುತ್ತೆ. ಈ ಬಾಹ್ಯ ಪ್ರಪಂಚ ಅಂದರೆ ಹೊರಗಿನ ಪ್ರಪಂಚವನ್ನು ನಾವು ಯಾವಾಗ ತ್ಯಜಿಸ್ತೀವೋ, ಅದನ್ನು ಒಂದು ಕಡೆ ಕಟ್ಟಿಟ್ಬಿಡ್ತೀವೋ, ಆವಾಗ ಮಾತ್ರ ಸಾಧ್ಯ ಆಗುತ್ತೆ ನಮ್ಮ ಇನ್ನರ್ ಮೈಂಡ್ ಜೊತೆ ನಾವು ಪ್ಯೂರಾಗಿ ಕಮ್ಯುನಿಕೇಟ್ ಮಾಡೋದಕ್ಕೆ. ಆವಾಗ ಕ್ಲಿಯರ್ ಆಗಿರ್ತೀವಿ. ಯಾವಾಗಾದರೆ ನಮ್ಮ ಇನ್ನರ್ ಮೈಂಡ್ ಜೊತೆ ನಾವು ಕನೆಕ್ಟ್ ಆಗ್ತೀವೋ ಆವಾಗ ನಮಗೆ ಏನೂ ಅಸಾಧ್ಯ ಅನ್ನೋದು ಅನಿಸೋದಿಲ್ಲ. ಪ್ರತಿಯೊಂದು ನಾವು ಸಾಧಿಸೋದಕ್ಕೆ
ಅವೈಲೇಬಲ್ ಆಗಿರ್ತೀವಿ. ಯಾಕಂದರೆ ಕ್ಲಿಯರ್ ಕಟ್ ಆಗಿರ್ತೀವಿ. ಬೇರೆ ಹೊರಗಿನ ವೇಸ್ಟ್ ಥಾಟ್ಸ್, ವೇಸ್ಟ್ ಜಗತ್ತು ಏನಿದೆಯೋ ಅದನ್ನು ನಾವು ತ್ಯಜಿಸಿ ಒಂದು ಕಡೆ ಹಾಕ್ಬಿಟ್ಟಿರ್ತೀವಿ. ನಮ್ಮದೇ ಒಂದು ಪ್ರಪಂಚ ಕಟ್ಕೊಂಡಿರ್ತೀವಿ ಒಳಗಡೆ ಇನ್ನರ್ ಮೈಂಡಲ್ಲಿ. ಸೊ ಆವಾಗ ಯಾವುದೇ ಒಂದು ಆಲೋಚನೆಗಳಾಗಿರ್ಬೋದು, ಯಾವುದೇ ಒಂದು ಪ್ಲ್ಯಾನ್ ಅಂತ ಹೇಳ್ಬೋದು ನಾನು. ಯಾಕಂದರೆ ಒಂದು ಪ್ಲ್ಯಾನ್ನ ನಾವು ರಿಸೀವ್ ಮಾಡ್ಕೋಬೇಕಂದ್ರೂ, ಅದ್ರ ಪರವಾಗಿ ನಾವು ಫಾಲೋ ಆಗಬೇಕಂದ್ರೂ ನಾವು ಫಸ್ಟ್ ಆಫ್ ಆಲ್ ಕೇಳಿಸ್ಕೊಳ್ಳೋ ಮಟ್ಟಕ್ಕೆ ರಿಸೀವ್ ಮಾಡ್ಕೊಳ್ಳೋ ತತ್ವ ನಮ್ಮಲ್ಲಿರಬೇಕು. ಸೊ ಪೇಷನ್ಸ್ ಅನ್ನೋದು ಕ್ಲಿಯರಾಗಿ ನಮಗೆ ಬಿಲ್ಡ್ ಆಗುತ್ತೆ. ಜೊತೆಗೆ ಈ ಇನ್ನರ್ ಮೈಂಡ್ ಜೊತೆನೂ ಕೂಡ ಕೆಲವೊಂದು ಕಾಲ ಮಾತ್ರನೇ, ಅಂದರೆ ಅದು ಕೂಡ ಒಂದು ಲಿಮಿಟೆಡ್ ಟೈಮೇ ನಾವು ಇಲ್ಲಿ ಕಮ್ಯುನಿಕೇಟ್ ಮಾಡೋಕ್ಕಾಗುತ್ತೆ. ಅದಾದಮೇಲೆ ಒಂದು ನಿಶಬ್ದವಾದ ವಾತಾವರಣ ನಮಗೆ ತುಂಬ್ಕೊಂಡ್ಬಿಡ್ತದೆ. ಯಾವ ರೀತಿ ಅಂದರೆ ಯಾರು ಮಾತಾಡಿದ್ರೂ ಡಿಸ್ಟರ್ಬೇ, ಯಾರಿಗೇನು ಆನ್ಸರ್ ಕೊಡಬೇಕಂದ್ರೂ ಡಿಸ್ಟರ್ಬೇ. ಯಾಕಂದರೆ ನಮ್ಮನ್ನು ನಾವು ನಮ್ಮ ಭಾವನೆಗಳಲ್ಲಿ ನಾವು ತುಂಬೋಗಿರ್ತೀವಿ. ಬೇಕಾಗಿರೋದನ್ನು ಚಿಟಿಕೆ ಹಾಕಿದ ತಕ್ಷಣ ಪಡೆಯೋ ಅಷ್ಟು ಕ್ಲಿಯರ್ ಆಗಿ ಕಮ್ಯುನಿಕೇಷನ್ ಮಾಡೋ ಅಷ್ಟು ಕೆಪಾಸಿಟಿ ನಮ್ಮಲ್ಲಿ ಬಿಲ್ಡ್ ಆಗಿರುತ್ತೆ. ಯೂನಿವರ್ಸ್ಗೆ ಕ್ಲಿಯರ್ ಆಗಿ ನಾವು ವ್ಯಕ್ತಪಡಿಸ್ತೀವಿ ನಮ್ಮ ಭಾವನೆಗಳು. ನನಗಿದು ಬೇಕು, ಇವಾಗ ಬಂದಿದೆ, ನಾನು ಅದನ್ನು ಪಡೆದಿದ್ದೀನಿ, ಥ್ಯಾಂಕ್ ಯು ಅಂತ ನಾವು ಅಷ್ಟೇ ಒಂದು ಫ್ರೆಂಡ್ಲಿ. ಈಗ ನಿಮಗೆ ಹಿತೈಷಿಗಳಾಗಿರಬಹುದು, ನಿಮ್ಮ ಅಪ್ಪ ಅಮ್ಮ ಅಂತಲೇ ಹೇಳಬಹುದು. ಸೊ ಅವರು ನೀವೇನು ಕೇಳಿದ್ರು ಅವರು ತಕ್ಷಣ ತರಲೋದಕ್ಕೆ ಅದನ್ನು ವ್ಯವಸ್ಥೆ ಮಾಡ್ತಾ ಇರ್ತಾರೆ ಅಲ್ವಾ. ಅದೇ ರೀತಿ ಯೂನಿವರ್ಸ್ ಜೊತೆನೂ ನಾವು ಕ್ಲಿಯರಾಗಿ ನಮಗೇನು ಬೇಕೋ ಅದು ಬಯಸೋದಕ್ಕೆ ನಾವು ರೆಡಿ ಆಗೋಗ್ತೀವಿ. ಯಾವಾಗ ಅಂದರೆ ಈ ಇನ್ನರ್ ಮೈಂಡ್ ಜೊತೆ ಕಮ್ಯುನಿಕೇಷನ್ ಕೆಲವೊಂದು ಸಮಯ ಮಾಡಿದ ನಂತರ, ಅಂದರೆ ಅದು ಕೆಲವರಿಗೆ ವರ್ಷಗಳು ಹಿಡಿಯಬಹುದು, ಕೆಲವರಿಗೆ ತುಂಬ ಕಡಿಮೆ ಸಮಯ ತಗೋಬಹುದು. ಇದು ಕೇವಲ ಏನಂದರೆ ನಾವು ಗಮನ ಹರಿಸಿದಾಗ ಮಾತ್ರ ನಮ್ಗೆ ಅರ್ಥ ಆಗುತ್ತೆ. ಒಳಗೊಳಗೆ ನಾವೇ ಕ್ವಶನ್ ಮಾಡಿಕೊಂಡು ಆನ್ಸರ್ ಮಾಡಿಕೊಂಡು ಈ ಅನುಭೂತಿ ಅನ್ನೋದು, ಈ ಒಂದು ಎಕ್ಸ್ಪೀರಿಯೆನ್ಸ್ ಅನ್ನೋದು ನಾವು ಯಾರ ಜೊತೆನೂ ಶೇರ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕಂದರೆ ನಮ್ಮನ್ನು ನಾವು ಫೀಲ್ ಆಗಬೇಕು ಅಂದರೆ ಕಾಮ್ ಮೈಂಡಾಗಿ ನಮಗೆ ನಾವೇ ಕ್ವಶನ್ ಮಾಡ್ಕೊಬೇಕು. ಇನ್ನರ್ ಮೈಂಡ್ ಜೊತೆ ಮಾತಾಡಿ, ಒಳಗೊಳಗೆ ಪ್ರಶ್ನೆ ಹಾಕ್ಕೊಳ್ಳಿ, ಒಳಗೊಳಗೆ ಸಮಾಧಾನ ಮಾಡ್ತಾಯಿದ್ರೆ ಇನ್ನರ್ ಮೈಂಡ್ ಕಮ್ಯುನಿಕೇಷನ್ ಅನ್ನೋದು ಈಸಿ ಆಗುತ್ತೆ. ಯಾಕಂದರೆ ಇದು ನಾವು ಎಕ್ಸ್ಪ್ಲೈನ್ ಮಾಡಿದ್ರೂ ಯಾರಿಗೂ ಅರ್ಥ ಆಗೋದಿಲ್ಲ. ನಮಗೆ ನಾವೇ ಅದು ಕಮ್ಯುನಿಕೇಟ್ ಮಾಡ್ಕೊಬೇಕು. ಅದು ಏನು ಅಂದರೆ ಈ ವಿಶ್ವಕ್ಕೆ ಅನುಸಂಧಾನವಾಗಿ ನಡೆಯೋ ಒಂದು ಪ್ರಕ್ರಿಯೆ ಆಗಿರುತ್ತೆ. ಸೊ ಇದು ನಾವು ಯೂನಿವರ್ಸ್ಗೆ ಕನೆಕ್ಟ್ ಆಗೋ ಒಂದು ಪ್ರಕ್ರಿಯೆ ಮಾತ್ರ. ಸೊ ಇದೇನಂದರೆ ನಮ್ಮಲ್ಲಿ ನಾವು ಏನು ರಂಜಿಸಬೇಕು ಇಲ್ಲಿ. ಯಾವ ರೀತಿ ರಾಮಕೃಷ್ಣ ಪರಮಹಂಸ ಅವರು ಹೇಳಿರೋ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಅನ್ನಿ ಚೂಡಗಲಗುತ್ತಾರು, ತೆಲುಗುನಲ್ಲಿ ಹೇಳ್ತಾ ಇದ್ದೀನಿ. ಎಲ್ಲವನ್ನು ನಾವು ನೋಡಬಹುದು. ಹೇಗೆ ಒಂದು ಫ್ರೆಂಡ್ಲಿ ಥರ ನಾವು ಕಮ್ಯುನಿಕೇಟ್ ಮಾಡಿಕೊಂಡ್ರೆ ನಮ್ಮ ಅಂತರಾಳದಲ್ಲಿ ನಾವೇ ಕ್ವಶನ್ ಮಾಡ್ಕೊಬೇಕು, ನಾವೇ ಆನ್ಸರ್ ಹುಡ್ಕೊಬೇಕು. ಅದು ಒಂದು ಫ್ರೆಂಡ್ ಥರ ಇದ್ದರೆ ಆ ಅನುಭೂತಿ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಇದು ಪ್ರಯತ್ನ ಮಾಡಿದ್ರೆ ಮಾತ್ರ ಆ ಅನುಭೂತಿನ ನಾವು ನೋಡಲಿಕ್ಕಾಗುತ್ತೆ.